ಓ, ನಮ್ಮ ಮೇಡಮ್ ಅವ್ರು ಬಂದ್ಬಿಟ್ಟಿದ್ದಾರೆ. ಮುಖ ಯಾಕೆ ಆ ಕಡೆ ತಿರ್ಕೊಂಬಿಟ್ಟಿದೆಯಲ್ಲ? ಓಹೋ, ಏನೋ ಸಿಟ್ಟು ಬಂದಿರೋ ಹಾಗಿದೆ. ತಡಿ, ಹತ್ರಕ್ಕೆ ಹೋಗಿ ಕೇಳೋಣ ಏನಾಗಿದೆ ಅಂತ. ಹಾಯ್ ಕುಸ್ಮಾ, ಗುಡ್ ಮಾರ್ನಿಂಗ್. ನೀನ್ ಗುಡ್ ಮಾರ್ನಿಂಗು ಬೇಡ ಏನು ಬೇಡ, ಹೋಗು. ಅಯ್ಯೋ, ನಾನೇನು ಮಾಡಿದೆ? ಸಿಟ್ಟಾಗಿ ಮಾಡ್ಕೊಂಡಿದ್ದೆ ಅದು ನನ್ನ ಮೇಲೆ. ಮತ್ತೆ ಇನ್ನೇನು? ತಿರುಕೋ ಕುಸ್ಮಾ ಈ ಕಡೆ. ಹ್ಞೂ, ತಿರ್ಕೊಂಡೆ. ಏನು ಹೇಳು? ಅಲ್ಲ, ನಾನು ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ ನನಗೆ ಫೋನ್ ಬೇಡ ಬೇಡ ಅಂತ. ನೀನು ನನ್ನ ಮಾತು ಕೇಳಿದ್ಯಾ? ಇವತ್ತು ಮನೇಲಿ ಜಸ್ಟ್ ಮಿಸ್ಸು. ಏನಾಯ್ತು ಗೊತ್ತಾ? ನಾನು ಫೋನ್ ನಿನ್ನ ಜೊತೆ ಮಾತಾಡ್ತಾ ಇದ್ನಾ, ನಮ್ಮ ಅಮ್ಮ ಬಂದ್ಬಿಟ್ರು. ಎಷ್ಟು ಭಯ ಆಯಿತು ಗೊತ್ತಾ ನನಗೆ. ಏನಕ್ಕೆ ಒಬ್ಬಳೇ ಮಾತಾಡ್ತಾ ಇದ್ದೆ ಅಂತ ಅಮ್ಮ ಕೇಳ್ಬಿಟ್ರು. ನಂಗೆ ಸಖತ್ ಭಯ ಆಯಿತು ಗೊತ್ತಾ. ಅಯ್ಯೋ, ಅಷ್ಟೇನಾ? ನನಗೆ ಇನ್ನೇನಪ್ಪ ಅಂತ ಭಯ ಆಗೋಯ್ತು. ನಿಮ್ಮಮ್ಮಂಗೆ ಗೊತ್ತಾಗಿಲ್ಲ ತಾನೇ, ಬಿಡು. ಹ್ಞೂ, ನೀನೇನೋ ಈಸಿಯಾಗಿ ಹೇಳ್ಬಿಡ್ತೀಯ. ನನಗೆ ಜೀವನೇ ಬಾಯಿಗೆ ಬಂದಿರುತ್ತೆ ಗೊತ್ತಾ. ಅಕಸ್ಮಾತ್ ನಮ್ಮ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ನನ್ನ ಪರ್ಕೆಲ್ಲ ಹೊಡಿತಾರೆ ನಮ್ಮಮ್ಮ. ಏನು ಪರ್ಕೆಲೆ ಹೊಡಿತಾರ? ಓಡಿಸ್ಕೋ. ಹಾ, ನಾನು ಒಬ್ಳಿಗೆ ಅಲ್ಲ, ನೀನು ಹುಡ್ಕೊಬಂದು ಹೊಡಿತಾರೆ. ಅಯ್ಯಮ್ಮ, ಹಂಗಂದ್ರೆ ಬೇಡ. ಅರುಣ್, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇದೆಲ್ಲ ನಮ್ಮ ಮನೆಗೆ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮಂಗೆ, ಅಯ್ಯೋ, ಅದರಲ್ಲೂ ನಮ್ಮ ಅಣ್ಣನಿಗೆ ಗೊತ್ತಾಗ್ಬಿಟ್ರೆ ನಾನು ಸಾಯಿಸಿ ಬಿಡ್ತಾನೆ ಅಷ್ಟೇ. ಏನು, ಯಾವಾಗ ಸಿಕ್ಕಿದ್ರು ಅಪ್ಪ ಅಮ್ಮ ಅಣ್ಣ ಅಂತಾನೆ ಇರ್ತೀಯಲ್ಲ? ನಿಮ್ಮ ಅಣ್ಣ ಏನು ಮಾಡ್ತಾನೆ? ಏನೂ ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನೋಡು ನೋಡು, ನಮ್ಮ ಅಣ್ಣನ ಬಗ್ಗೆ ಏನು ಮಾತಾಡಬೇಡ ನೀನು, ನನಗೆ ಕೆಟ್ಟ ಕೋಪ ಬರುತ್ತೆ. ಓಕೆ, ಸರಿ ಇನ್ನೊಂದ್ಸರಿ ಏನು ಹೇಳಲ್ಲ. ಅರುಣ್, ನೀನು ಅವತ್ತು ಹೇಳಿದೆಯಲ್ಲ ನಾನು ಮನೇಲಿ ಬಂದು ಮಾತಾಡ್ತೀನಿ ಅಂತ. ಇವಾಗ ಏನಕ್ಕೆ ಎದುರ್ಕೊಂತಿದ್ಯಾ? ಬಂದು ಮಾತಾಡು ಒಂದ್ಸರಿ ನಮ್ಮ ಅಪ್ಪ ಅಮ್ಮ ಹತ್ರ. ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮ ಅದಾದ್ರೂ ಮಾತಾಡಲ್ಲ. ನೋಡು ಕುಸುಮ, ಮಾತಾಡೋಕ್ಕೆ ಭಯ ಅಂತಲ್ಲ ಏನೂ ಇಲ್ಲ. ನಮ್ಮ ಮನೇಲಿ ಏನು ತೊಂದರೆ ಇಲ್ಲ. ನನಗಿರೋದೇ ಅಮ್ಮ ಒಬ್ಬರೇ. ನಿಮಗೆ ಗೊತ್ತಲ್ಲ ನಮ್ಮಪ್ಪ ನನಗಿಲ್ಲ ಅಂತ. ನಮ್ಮಮ್ಮ ನಮ್ಮ ಅಕ್ಕ ನನಗಿರೋದೇ ಅವರೇ. ಮತ್ತು ಏನಕ್ಕೆ ನಿಧಾನ ಮಾಡ್ತಾಯಿದ್ದೀನಿ ಅಂತಂದರೆ, ನಂಗೊಂದು ಕೆಲಸ ಸಿಗಬೇಕಲ್ವಾ. ಒಂದು ಕೆಲಸ ಅಂತ ಸಿಕ್ಬಿಡ್ಲಿ, ನಾನು ಒಂದು ಸೆಕೆಂಡು ತಡ ಮಾಡದೆ ಬಂದು ನಿಮ್ಮ ಮನೇಲಿ ಏನು ಕೇಳ್ತೀನಿ. ಆದರೆ ಅಲ್ಲಿವರೆಗೂ ಏನು ಮಾಡಬೇಕು ಹೇಳು? ಹಿಂಗೆ ಕದ್ದು ಮುಚ್ಚಿ ಮಾತಾಡ್ತಾ ಇರಬೇಕಾ? ನಂಗೆ ತುಂಬ ಭಯ ಆಗುತ್ತೆ ಕಣ. ಹೆದರ್ಕೊಂಬೇಡ ಕುಸುಮ, ಏನೂ ಆಗಲ್ಲ. ನಾನು ನಿನ್ನ ಮದುವೆ ಆಗೇ ಆಗ್ತೀನಿ. ನಿನ್ನ ಕೈ ಯಾವತ್ತೂ ಬಿಡೋದಿಲ್ಲ. ನನಗೂ ಅದೇ ನಂಬಿಕೆ ಇರೋದು, ಆಯಿತಾ? ನೀನು ನಾನು ಯಾವತ್ತೂ ಕೈ ಬಿಡೋದಿಲ್ಲ ತಾನೇ? ಖಂಡಿತ ಇಲ್ಲ. ಸರಿ, ನೀನು ಇವಾಗ ಹೋಗು. ನನಗೆ ಬಸ್ ಬರೋ ಟೈಮ್ ಆಯಿತು. ನಾನು ಕಾಲೇಜಿಗೆ ಹೋಗ್ತೀನಿ. ಸರಿ, ಸಂಜೆ ಸಿಗ್ತೀಯ ತಾನೇ? ಇಲ್ಲ, ನಾನು ಇವತ್ತು ಬೇಗ ಹೋಗ್ತೀನಿ ಮನೆಗೆ. ಸ್ವಲ್ಪ ಕೆಲಸ ಇದೆ ನನಗೆ. ಸರಿ, ನಾಳೆ ಇದೇ ಟೈಮ್ಗೆ ಬರ್ತೀನಿ ಅಲ್ಲಿಗೆ. ಸರಿ, ಬಾಯ್. ಬಾಯ್, ಹೋಗು. ಮಂಜಕ್ಕ, ತರಕಾರಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಅಲ್ಲ? ಇವಾಗ ತಾನೇ ಬಂದಿದ್ದೇನೋ ಅನ್ನಂಗೈತೆ ಮಾರ್ಕೆಟಿಗೆ. ನೋಡು ಕ್ಯಾರೆಟು. ಮಂಜಕ್ಕ, ಈ ಕ್ಯಾರೆಟಲ್ಲಿ ಹಲ್ವಾ ಮಾಡ್ತಾರಂತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ಸರಿ ಮಾಡಿದ್ದೆ, ಯಾಕೋ ನೀರು ಬಿಟ್ಕೊಂಡ್ಬಿಡ್ತು. ಹೆಂಗೆ ಮಾಡ್ಬೇಕಂತ ಗೊತ್ತಾಗಿಲ್ಲ ಮಂಜಕ್ಕ. ನೀನು ತಗೊಂಡೋಗಿ ಒಂದ್ಸರಿ ಮಾಡಿ ನನಗೆ ಕೊಡ್ತೀಯಾ? ಆಯ್ತು, ತಗೋ. ಒಂದು 2 kg ಕೊಡಿಸು, ಮಾಡ್ಕೊಂಬಂದು ಕೊಡ್ತೀನಿ. 2 kgನಾ? ನಾನು ಒಬ್ಳಿಗೆ 2 kg? ಅದೇಂಗೆ ಒಬ್ಳಿಗೆ? ಮಿಕ್ತವ್ರಿಗೆಲ್ಲ ಏನು ಮಾಡಲಿ? ನಿನಗೆ ಒಬ್ಳಿಗೆ ಮಾಡ್ಕೊಡ್ಲಾ? ನಮ್ಮ ಮನೇಲಿ ನಿಮ್ಮ ಎಲ್ಲರಿಗೂ ಬೇಕಾ? ಅದಕ್ಕೆ 2 kg ಕೊಡಿಸು ಅಂತ ಹೇಳಿದ್ದು ನನಗೆ. ಅಯ್ಯೋ, ಬೇಡ ಬಿಡು, ನಾನೇ ಅಂಗಡಿ ತಗೊಂಡು ತಿಂತೀನಿ. ಛತ್ರಿ ಕಡೆ ನೀನು. ಸರಿ, ಹೋಗ್ಲಿ ಬಿಡು. ತರಕಾರಿ ತಗೊಳ್ಳೋಣ ಬಾ. ಏನು ಬೇಕು ನೋಡಿ, ಏನು ಬೇಕು ಅಂತ ತಗೊಳ್ಳೋಣ. ಏನಣ್ಣ, ಎಷ್ಟು ಕ್ಯಾಪ್ಸಿಕಮ್? 1 kg? 1 kg ಬೇಡ, ಅರ್ಧ kg ಸಾಕು. ಎಷ್ಟು 1 kg? ನೋಡಕ್ಕ, ಕ್ಯಾಪ್ಸಿಕಮ್ಮು ಅರ್ಧ kg ಬಂದು 30 ರೂಪಾಯಿ. ಆಮೇಲೆ ಇನ್ನೇನು ಆಲೂಗಡ್ಡೆ ಬಂದು 50 ರೂಪಾಯಿ 2 kg. ಟೊಮೊಟೊ 30 ರೂಪಾಯಿ. ಆಮೇಲೆ ನೋಡಿ, ನಿಮ್ಗೆ ಏನು ಬೇಕೋ ನೋಡಿ ತಗೊಳ್ಳಿ. ಎಲ್ಲ ಒಂದ್ಸರಿ ಬುಟ್ಟಿಲಿ ಹಾಕ್ಕೊಡಿ, ತೂಕ ಮಾಡಿ ಹೇಳ್ತೀನಿ ಎಷ್ಟಾಗಿದೆ ಅಂತ. ಏನಪ್ಪ ನೀನು ಇಷ್ಟೊಂದು ಬೆಲೆ ಹೇಳ್ತಾ ಇದೀಯಾ? 30, 40, 50 ಅಂತ. ಯಾಕೆ? ನಮಗೇನು ನಾವೇ ನಿಂಗೆ ಕಣ್ಣಿಗೆ ಗುಗ್ಗಳ ಥರ ಕಾಣಿಸ್ತೀವಾ? ಅಯ್ಯೋ ಇಲ್ಲಮ್ಮ, ರೇಟ್ ಎಲ್ಲ ಜಾಸ್ತಿ ಆಗಿದೆ. ತರಕಾರಿ ಎಲ್ಲ ದಿನಕ್ಕೆ ಒಂದೊಂದು ರೇಟ್ ಆಗ್ತಾ ಇದೆ. ಹೋಗ್ಲಿ ಬಿಡೆ. ಅಯ್ಯೋ ಮಂಜಕ್ಕ, ಸುಮ್ಮನಿರು. ನಾವು ಹಂಗೆ ಮಾತಾಡೋದು ಹೋದ್ರೆ ಅವ್ರು ನಮ್ಮನ್ನ ಗಳ್ಳಿ ಗುಗ್ಗು ಅನ್ಕೊಬಿಡ್ತಾನೆ. ಸರಿ, ಹೋಗ್ಲಿ. ಎಲ್ಲ ಒಂದು kg ಹಾಕಿ ಕವರ್ ಹಾಕಿ ಹಂಗೆ ಬ್ಯಾಗೆಲ್ಲ ಕೊಟ್ಬಿಡಪ್ಪ. ಸರಿ ಅಕ್ಕ. ಇಬ್ರಿಗೂ ಒಬ್ರಿಗ? ನನಗೆಲ್ಲ ಅರ್ಧ kg ಕೊಡು. ಇವ್ರಿಗೆ ಎಲ್ಲ 1 kg ಹಾಕ್ಕೊಡು. ಮತ್ತೆ ಎಲ್ಲ ಫ್ರೆಶ್ ಆಗಿರಲಿ, ಕೊಳ್ತೋಗೋದೆಲ್ಲ ಹಾಕ್ಬಿಟ್ಟಿಯಾ? ನಾನು ಎಷ್ಟನ್ನು ನೋಡಿದ್ದೀನಿ ವಿಡಿಯೋನಲ್ಲಿ. ನಮ್ಮ ಕಣ್ಣಿಗೆ ಒಂದು ಕಾಣಿಸುತ್ತೆ, ನೀವು ಕವರಲ್ಲಿ ಬೇರೆ ಹಾಕಿ ಕೊಟ್ಟಿರ್ತೀರಾ. ನನಗೆಲ್ಲ ಗೊತ್ತು, ನನ್ನ ಯಾಮಸಕ್ಕಾಗಲ್ಲ ನೀನು. ಯಾಕಂದ್ರೆ ನಾನು ಯಾರು ಗೊತ್ತಲ್ಲ, ಪರಿಮಳ, ಪಾಯಿಂಟ್ ಪರಿಮಳ ಅಲ್ಲ, ಪಂಚ್ ಪರಿಮಳ ಯಾವುದೋ ಒಂದು. ಅಯ್ಯ ಮಂಜಕ್ಕ, ಏನಾಯ್ತು ನಿನಗೆ? ಸರಿ ಪರಿಮಳ ಬಾ, ಅಲ್ಲಿ ಸ್ವಲ್ಪ ಹಣ್ಣು ತೊಗೊಂಡೋಗೋಣ. ಹಂಗೆ ಸ್ವಲ್ಪ ಹಣ್ಣೆಲ್ಲ ಖಾಲಿ ಆಗಿದ್ದಾವೆ.
ಸರಿ ನಡಿ. ಮಂಜಕ್ಕ ಇಲ್ಲೇನು ಯಾರು ಜನನೇ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡೋದು? ಓ ಅಣ್ಣ ಬಾಯಿಲಿ ಒಂದು ನಿಮಿಷ. ನೋಡೇ ಪರಿ ಅಲ್ಲಿದೆ ನೋಡು, ಅಲ್ಲೊಬ್ಬ ಬರ್ತಾವ ನೋಡು, ಅವ್ನು ಕರೆದ್ಬಿಟ್ಟು ಕೇಳು. ಓ ಅಣ್ಣ ನಂಗೆ ಸ್ವಲ್ಪ ಹಣ್ಣು ಬೇಕಾಗಿತ್ತು, ಕೊಡ್ಬಾ ಇಲ್ಲಿ. ಅಮ್ಮ ನೀವು ಟ್ರಾಲಿ ತೊಗೊಂಡು ಹಾಕೊಂಡು ಬನ್ನಿ, ನಾನು ಇಲ್ಲಿ ಬಿಲ್ ಮಾಡಿ ಕೊಡ್ತೀನಿ. ಅಲ್ಲಿ ನೋಡಿ ಅದೇ ತೊಗೊಳ್ಳಿ ಬುಟ್ಟಿ. ಆ ಬುಟ್ಟಿ ನಿಮ್ಗೆ ಯಾವ್ಯಾವ ಹಣ್ಣು ಎಷ್ಟೆಷ್ಟು ಬೇಕು ಅಂತ ಹಾಕೊಂಡು ಬನ್ನಿ, ನಾನು ತೂಕ ಮಾಡಿ ಕೊಡ್ತೀನಿ ಇಲ್ಲಿ. ಎಲ್ಲ ಇವನ ನಾವೇ ತಗೊಂಡೋಗಿ ಹಾಕೋಬೇಕಾ? ನೋಡ್ದ ಇವನು. ಹೋಗ್ಲಿ ಬಾಯಿ, ನಾವೇ ತಗೊಂಡು ಹೋಗೋಣ. ಅದೇ ಬುಟ್ಟಿ ಎತ್ಕೊ ಹೋಗೋಣ. ಇರು ಮಂಜಕ್ಕ, ಬುಟ್ಟಿ ತೊಗೊಂಡ್ಬರ್ತೀನಿ, ಹಾಕ್ಕೊಂಡು ಹೋಗೋಣ.